ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಪೂ ವ್ಲಾಗ್ಸ್. ಹೇಗಿದ್ದೀರಾ ನೀವೆಲ್ಲ? ಸೊ ಇವತ್ತು ನಾನು ವಿಡಿಯೋ ಮಾಡುವ ವಿಚಾರ ಏನಂದರೆ ಬಿಗ್ ಬಾಸ್. ಸೊ ನಾನು ತುಂಬ ಹೋಪ್ಸ್ ಇಟ್ಟಿದ್ದೆ ರಕ್ಷಿತಾ ಶೆಟ್ಟಿ ಅವರು ಪುನಃ ಬರಬೇಕು. ಸೊ ಅವರು ಬಂದಿದ್ದಾರೆ ಗಾಯ್ಸ್. ಸೊ ಇವತ್ತು ರಾತ್ರಿ 9 ಗಂಟೆಗೆ ನೋಡಿ. ಅದರಲ್ಲಿ ಇವತ್ತು ರಾತ್ರಿ 9 ಗಂಟೆಗೆ ಬಿಗ್ ಬಾಸ್ ನೋಡಿ ಕಲರ್ಸ್ ಕನ್ನಡದಲ್ಲಿ. ನನಗೆ ಅದು ಆ್ಯಡ್ ನೋಡಿ ಇಷ್ಟು ಖುಷಿ ಆಯಿತು ಅವರನ್ನು ನೋಡಿ. ಈಗ ತುಂಬ ಮಜಾ ಉಂಟು ಬಿಗ್ ಬಾಸ್ ನೋಡಲಿಕ್ಕೆ. ಸೊ ಅಂದರೆ ಇಷ್ಟು ಇಂಟ್ರೆಸ್ಟಿಂಗ್ ಇತ್ತು ಆ ಆ್ಯಡ್. ನಾನು ಸೀರಿಯಸ್ಲಿ ನನಗೆ ರಿಯಲಿ ನಂಬಲಿಕ್ಕೆ ಆಗ್ತಿಲ್ಲ. ರಶ್ಮಿಕಾ ರಕ್ಷಿತಾ ಶೆಟ್ಟಿ ಅವರು ಬರ್ತಿದ್ದಾರೆ ಅಂತ. ಸೊ ಅದರಲ್ಲಿ ಅಂದರೆ ರಕ್ಷಿತಾ ಶೆಟ್ಟಿ ಅವರು ಫುಲ್ ಈಗ ಪವರ್ ಪ್ಯಾಕ್ ಆಗಿ ಬಂದಿದ್ದಾರೆ ಅಂತ ಕಾಣಿಸುತ್ತದೆ. ಯಾಕೆಂದರೆ ಅವರು ಫಸ್ಟ್ ಟೈಮ್ ಬರುವಾಗ ಹೇಗಿದ್ದರು, ಸೊ ಈ ಸಲ ಹಾಗೆ ನನಗೆ ಕಾಣಿಸಲಿಲ್ಲ. ತುಂಬ ಅವರು ರೆಬೆಲ್ ಆಗಿ ತುಂಬ ಪವರ್ ಪ್ಯಾಕ್ ಆಗಿ ಬಂದಿದ್ದಾರೆ. ಮತ್ತು ಫುಲ್ ಕನ್ನಡ ಸಹ ಕ್ಲಿಯರ್ ಆಗಿ ಮಾತಾಡಿದ್ದಾರೆ. ಲಾಸ್ಟ್ ಟೈಮ್ ಅಂದರೆ ಫಸ್ಟ್ ಟೈಮ್ ಅವರು ಬರುವಾಗ ತುಂಬ ಕನ್ನಡ ಅವರಲ್ಲಿ ಅಂದರೆ ಮಿಸ್ಟೇಕ್ಸ್ ಇತ್ತು. ಓಕೆ, ಅವರು ಮುಂಬೈ ಅವರು, ಅದು ನಾನು ಸಹ ಮುಂಬೈಯವರೇ. ಸೊ ನಮ್ಮ ಕನ್ನಡ ಹೇಗಿರುತ್ತೆ ನಮ್ಗೆ ಗೊತ್ತು. ಸ್ವಲ್ಪ ಅಂದರೆ ಅಷ್ಟು ಸರಿಯಾಗಿ ಇರಲ್ಲ, ಪ್ರಾಪರ್ ಬೆಂಗಳೂರಿಯನ್ಸ್ ಥರ ಕರ್ನಾಟಕದವರ ಹಾಗೆ ಇರಲ್ಲ, ಐ ನೋ. ಬಟ್ ಈ ಸಲ ಅವರು ಬಂದಿದ್ದಾರೆ, ತುಂಬ ಕ್ಲಿಯರ್ ಆಗಿ ಕನ್ನಡವನ್ನು ಶುದ್ಧವಾಗಿ ಮಾತಾಡಿದ್ದಾರೆ ಅದರಲ್ಲಿ. ಸೊ ಅದೊಂದು ನೋಡಿ ನನಗೆ ತುಂಬ ಖುಷಿ ಆಯಿತು. ಆ್ಯಂಡ್ ಇನ್ನು ನೋಡೋಣ ಅವರು ಹೇಗೆ ಎಷ್ಟು ಒಳ್ಳೆ ಮಾಡಿ ಅವರು ಅಂದರೆ ತನ್ನ ಆಟವನ್ನು ಆಡ್ತಾರೆ ಅಂತ ನೋಡಬೇಕು. ಸೊ ಆ್ಯಂಡ್ ಸುದೀಪ್ ಸರ್ ಅವರು ಸಹ ತುಂಬ ಖುಷಿಯಾಗಿ ಎಕ್ಸೈಟೆಡ್ ಆಗಿ ಅವ್ರ ಜೊತೆ ಮಾತಾಡಿದ್ದಾರೆ ತಮಾಷೆಯಾಗಿ. ಸೊ ಅದು ಸಹ ತುಂಬ ಒಳ್ಳೆ ಇದು ಇದೆ. ಅಂದರೆ ಈ ಸಲ ಅದು ಬಿಗ್ ಬಾಸ್ ತುಂಬ ಇಂಟ್ರೆಸ್ಟಿಂಗ್ ಇರುತ್ತದೆ ಅಂತ ನನಗೆ ಅನಿಸ್ತದೆ. ಸೊ ಅಂದರೆ ಅವರ ಫ್ಯಾನ್ಗಳು ಸಹ ತುಂಬ ಇದ್ದಾರೆ, ಆ್ಯಂಡ್ ಬೆಂಗಳೂರಿಯನ್ ಫ್ಯಾನ್ಸ್ ಸಹ ತುಂಬ ಇದ್ದಾರೆ. ಸೊ ಅದಕ್ಕಾಗಿ ಸೊ ಈಗ ಅವರು ಬ್ಯಾಕ್ ಬಂದಿದ್ದಾರೆ ಪುನಃ. ಸೊ ನೋಡೋಣ ಹೇಗೆ ಆಗುತ್ತದೆ ಅಂತ. ಸೊ ಬೇರೆ ಕಂಟೆಸ್ಟೆಂಟ್ ಅವರು ಸಹ ಈಗ ಶಾಕ್ ಆಗಿರಬಹುದು ನನ್ನ ಥರನೇ ಅನಿಸುತ್ತದೆ. ನೋಡೋಣ ಅವರದ್ದು ರಿಯಾಕ್ಷನ್ ಹೇಗಿರುತ್ತದೆ, ಏನಿರುತ್ತದೆ ಅಂತ ಗೊತ್ತಿಲ್ಲ. ಇವತ್ತು ರಾತ್ರಿ ಗೊತ್ತಾಗುತ್ತೆ 9 ಗಂಟೆಗೆ. ಸೊ ನೀವು ನೋಡ್ತಾ ಇರಿ. ಸೊ ಇದೇ ನನಗೆ ಅಪ್ಡೇಟ್ ಕೊಡಲಿಕ್ಕಿತ್ತು ನಿಮಗೆ, ಅದಕ್ಕಾಗಿ ನಾನು ಇಮಿಡಿಯೇಟ್ಲಿ ವಿಡಿಯೋ ಮಾಡಿದ್ದೇನೆ. ಸೊ ನಿಮಗೆ ನನ್ನ ವಿಡಿಯೋ ಹೇಗೆ ಅನಿಸ್ತದೋ ಅಂತ ನನಗೆ ಹೇಳಿ, ಕಮೆಂಟ್ ಮಾಡಿ, ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ. ಆ್ಯಂಡ್ ಸೊ ಹೀಗೆ ನೋಡ್ತಾ ಇರಿ ನನ್ನ ಚಾನಲನ್ನು. ಪ್ಲೀಸ್ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ. ಓಕೆ ಗಾಯ್ಸ್, ಬಾಯ್. ಥ್ಯಾಂಕ್ಸ್ ಫಾರ್ ವಾಚಿಂಗ್.